ಫಸ್ಟ್ ನೈಟ್ಗೆ ಫುಲ್ ರೆಡಿ ಆಗ್ಬಿಟ್ಟಿದ್ಯಾ ಅಂದ್ರೆ ಎರಡನೇ ಸಲ ನನ್ನ ಜೀವನದ ನೆಮ್ಮದಿಗೆ ಬೆಂಕಿ ಇಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಅದಲ್ಲ ಸರಿ, ಎಲ್ಲಿ ನಿನ್ ಟ್ರೇಡ್ ಮಾರ್ಕೆ ಕಾಣಿಸ್ತಾ ಇಲ್ಲ, ಅದೇ ಕಡೆ ಮುಸ್ಕೋ ಮುಸ್ಕೋ. ಮುಸ್ಕೊಂಡೆ ಮುಚ್ಚಿಡೋ ಮುಸ್ಕಾಕೊಂಡ್ ಬಂದವಳು ಈಗ ಮುಖ ತೋರ್ಸ್ಕೊಂಡ್ ನಿಂತಿದ್ರೆ ಏನ್ ಅರ್ಥ? ಇಲ್ಲಿಂದ ಹೋಗ್ತೀರಾ ಇಲ್ಲ? ಏಯ್, ನನ್ನ ಇಲ್ಲಿಂದ ಹೋಗು ಅಂತ ಹೇಳಕ್ ನೀ ಯಾರು? ಹೂ ಆರ್ ಯು ಐಸೆ? ಇದು ನನ್ ಮನೆ, ಈ ಮನೆ ಊಸ್ತಾಡಕ್ಕೋ ನಿನ್ ಪರ್ಮಿಷನ್ ಬೇಕಾ? ಹೋಗ್ಬೇಕೋ ಬೇಡವ ಅಂತ ಡಿಸೈಡ್ ಮಾಡೋ ನಾನು ಮಿಸ್ಟರ್ ಡಿಫೆಕ್ಟ್ ವಿವೇಕ್ ಚಕ್ರವರ್ತಿ. ನಾನು ಎಲ್ಲಿಗೂ ಹೋಗಲ್ಲ ಅಷ್ಟೇ. ಸರಿ, ಹಾಗಾದ್ರೆ ನೀವು ಹೋಗಲ್ಲ ಅಂದ್ರೆ ನಾನೇ ಹೋಗ್ತೀನಿ, ದಾರಿ ಬೇಡಿ. ಲೋಕದಲ್ಲಿ ಎಷ್ಟು ದಾರಿ ಬೇಕಾದ್ರೂ ಇರ್ಬೋದು, ಅದೇ ನಿನಗೆ ತುಳಿದಿರೋ ದಾರಿ ಇದೆಯಲ್ಲ, ಅದು ವಾಪಸ್ ಹೋಗೋ ದಾರಿ ಅಲ್ಲ, ಇಲ್ಲಿ ಬರೋದಕ್ ಮಾತ್ರ ದಾರಿ ಇರೋದು. ಹೋಗೋಕೆ ನೀನೇ ಕಳ್ದಾರಿ ಹುಡ್ಕೋಬೇಕು. ಅಷ್ಟಕ್ಕೂ ನಿಂಗೆ ನನ್ನ ಜೀವನಕ್ಕೆ ಎಂಟ್ರಿ ಆಗೋದು ಅಷ್ಟೇ ಗೊತ್ತಿರೋದು, ಹೊರಗೆ ಹೋಗಕ್ ಗೊತ್ತಿಲ್ಲ. ಗೊತ್ತಿದ್ರು ನೀನ್ ಹೋಗಲ್ಲ, ಯಾಕೆ ಹೇಳು? ನೀನ್ ಬಂದಿರೋದು ಹೋಗಕ್ ಅಲ್ವಲ್ಲ. ಸುಮ್ನೆ ಹೋಗಿ, ಇಲ್ಲಾಂದ್ರೆ ನಾನೇ ಹೋಗ್ತೀನಿ. ಅಷ್ಟೀದಿಯಾ ಹೋಗ ಬಿಟ್ಬಿಡ್ತೀರಾ? ಇವತ್ ನೀನ್ ಹೋದ್ರೆ ಮತ್ತೆ ನಾಳೆ ಮುಸ್ಕಾಕೊಂಡ್ ಬರ್ತೀಯಾ? ಅದ್ ನಂಗೆ ಗೊತ್ತಿಲ್ವಾ? ಸತ್ಯನ ಮುಚ್ಚಿಡಕ್ಕೆ ಆ ಮುಸ್ಕು ನಿಂಗ್ ಒಂಥರ ಕವಚ ಇದ್ದಂಗಲ್ವಾ? ಸರಿ, ಮೊದ್ಲೇ ಯಾಕೆ ನೀನ್ ಮುಸ್ಕಾಕೊಂಡೆ? ಅದೇನು ಹೇಳ್ತಾರಲ್ಲ, ಆ ಮುಸ್ಕಲೆ ಒಂದ್ ದೊಡ್ಡ ದೋಷ ಇದೆ. ಹತ್ರ ಬರ್ಬೇಡಿ ಪ್ಲೀಸ್. ಬರ್ತೀನಿ, 100 ಸಲ ಬರ್ತೀನಿ. ಬೇಡ ನೋಡಿ, ಹೋಗಿ ಇಲ್ಲಿಂದ. ಏಯ್, ನಾನ್ ಇವತ್ ನೀನು ಕೊಡೋ ಶಿಕ್ಷೆ ಲೈಫ್ ಲಾಂಗ್ ನೀನ್ ನೆನ್ಪಿಟ್ಕೋಬೇಕು ಅಂತ ಶಿಕ್ಷೆ ಕೊಡ್ತೀನಿ. ಬೇಡ ಪ್ಲೀಸ್, ಹತ್ರ ಬರ್ಬೇಡಿ ಪ್ಲೀಸ್. ಪ್ಲೀಸ್ ಬೇಡ, ಪ್ಲೀಸ್. ಪ್ಲೀಸ್ ಬಿಟ್ಬಿಡಿ, ಪ್ಲೀಸ್ ಪ್ಲೀಸ್ ಬೇಡ. ಅಯ್ಯೋ ದೇವ್ರೆ, ಮಾಡ್ತಾ ಇರೋದು ಸರಿ ಇಲ್ಲ. ವಿಧಿ ಆಟನಾ ಇದು? ನಿಮ್ಮಮ್ಮ ನೋಡಿದ್ರೆ ನಾನು ನಿಮ್ಮ ರೂಮಲ್ಲಿ ಕಾಲಿಡಬಾರ್ದು ಅಂತ ಕಟ್ನಿಟ್ಟಾಗಿ ಹೇಳ್ಬಿಟ್ಟು ಹೋದ್ರು. ಆದರೆ ನೀವು ನೋಡಿದ್ರೆ ನಾನಿರೋ ರೂಮಿಗೆ ಬಂದು ಹಕ್ಕನಿಂದ ಮಲಗಿದ್ದೀರಾ. ನೋಡಕ್ ಸುಂದರವಾಗಿದ್ದೀನಿ ಅಂತ ಸುರಕರಣ ಮಾಡಿದ ತಪ್ಪಲ್ಲ ಮರೆತು ನಿನ್ನ ಕ್ಷಮಿಸ್ಬಿಡ್ತೀನಿ ಅನ್ಕೊಂಡ. ನನ್ನ ಲೈಫಲ್ಲಿ ಸಂಪಿಸಲ್ಲ ಮಾಡಿ ಮೋಸನೆಲ್ಲ ಬಯಲು ಮಾಡ್ತೀನಿ, ಬಿಡಲ್ಲ, ಬಿಡಲ್ಲ.
ಅತ್ತೆ ಅತ್ತೆ ಯಾಕೆ ತುಂಬ ಬೇಜಾರಲ್ಲಿದ್ದೀರಾ? ಒಳ್ಳೇದು ನಡೀತಾ ಇದ್ರೆ ಸಂತೋಷ ಪಡ್ಬೋದಾಗಿತ್ತು. ಕೆಟ್ಟದೇನಾಗಿದೆ ಅಮ್ಮ? ಒಳ್ಳೇದು ಏನೂ ಆಗ್ತಾ ಇಲ್ವಲ್ಲಪ್ಪ. ಮದುವೆ ಏನೋ ಆಯಿತು, ಅವ್ರ ಸಂಸಾರದ ಕತೆ ಎಲ್ಲಿಗೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ಕೆಡುತ್ತೆ. ಯಾಕಮ್ಮ? ನಿನ್ನೆ ರಾತ್ರಿ ಎಲ್ಲಾನು ಶಾಸ್ತ್ರದ ಪ್ರಕಾರನೇ ನಡೀತಲ್ವಾ? ಎಲ್ಲಿಂದ ಆಗುತ್ತೆ ಚಂಚಲ? ವಿವೇಕ್ ಹಠ ಹಿಡಿದು ಕೂತಿದ್ದ. ಮದುವೆ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ಶಾಸ್ತ್ರಗಳು ಯಾವೂ ಬೇಡ ಅಂದ್ಬಿಟ್ಟ. ನಾವು ಎಷ್ಟು ಹೇಳಿದ್ರು ಅವ್ನು ಕೇಳೋ ಸ್ಥಿತಿಲೇ ಇರಲಿಲ್ಲ. ಅಂದ್ರೆ ಶಾಸ್ತ್ರ ನಡೀಲೇ ಇಲ್ವಾ? ಸೂಪರ್ ಅನಿಕೇತ್, ವಿವೇಕ್ ತಲೆನ ಸರಿಯಾಗಿ ಕೆಡ್ಸಿದ್ಯಾ ನೀನು. ಅಲ್ಲ ಅಪ್ಪಾಜಿ, ವಿವೇಕ್ ಯಾವತ್ತೂ ದೊಡ್ಡವ್ರ ಮಾತನ್ನ ತಳ್ಳಿ ಹಾಕೋನೆ ಅಲ್ವಲ್ಲ? ಈಗಿನ ಕಾಲದ ಮಕ್ಕಳ ಮನಸ್ಸು ಆಗಿನ ಕಾಲದ ನಮಗೆ ಹೇಗೆ ಅರ್ಥ ಆಗ್ಬೇಕಮ್ಮ. ನನ್ನ ರಾತ್ರಿ ವಿವೇಕ್ನ ಆಕ್ರೋಶ ನೋಡಿದಾಗ ನಮ್ಮ ಮನಸ್ಸಿಗೆ ಅನ್ನಿಸ್ತು, ಆ ಹುಡುಗಿನ ಬಲವಂತವಾಗಿ ಏನಾದ್ರೂ ಅವ್ರ ರೂಮಿಗೆ ಕಳಿಸಿದ್ರೆ ಖಂಡಿತ ಅವನು ಅವಮಾನ ಮಾಡಿ ಕಳಿಸ್ತಾನೆ ಅಂತ. ಇಷ್ಟ ಇಲ್ಲದೆ ಆದ ಮದುವೆ, ಇಷ್ಟ ಆಗದಿರೋ ಹೆಂಡತಿ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ರ ಉತ್ತರ ಇಲ್ಲದೆ ಹೋಯಿತು. ಸಂಪ್ರದಾಯದ ಹೆಸರಿನಲ್ಲಿ ಆ ಹುಡುಗಿಗೆ ನ್ಯಾಯ ಆಗಬಾರ್ದು ಅಂತ ವಿವೇಕ್ನ ಹಠ ಇದೆಯಲ್ಲ, ಅದು ಮುಂದೆ ಸೋತು ನಾವು ಒಪ್ಪಿಗೆ ಕೊಟ್ಟು ಬಂದ್ಬಿಟ್ಟು. ಏನೇ ಆಗಲಿ, ಗಂಡನಾಗಿ ಹೆಂಡತಿಗೆ ಗೌರವ ಕೊಡದೇ ಇದ್ಮೇಲೆ ಈ ಶಾಸ್ತ್ರಗಳೆಲ್ಲ ಮಾಡಿ ಏನಮ್ಮ ಪ್ರಯೋಜನ? ಅರ್ಥನೇ ಇಲ್ಲ ಅಲ್ವಾ? ಅಲ್ಲ ಅಪ್ಪಾಜಿ, ಇನ್ನೂ ಎಷ್ಟು ದಿವಸ ಅಂತ ಗೊತ್ತಿಲ್ಲಪ್ಪ. ಇಬ್ಬರ ಮಧ್ಯೆ ಅವರೇ ಸೃಷ್ಟಿ ಮಾಡ್ಕೊಂಡಿರೋ ಗೋಡೆ ಇದೆ, ಅದು ಒಡೆದು ಹೋಗೋವರೆಗೂ ಹೀಗೆ ಅನ್ಸುತ್ತೆ. ನಾವು ಅನ್ಕೊಂಡಿದ್ದ ಶಾಸ್ತ್ರ ನಿನ್ನೆ ರಾತ್ರಿ ನಡೀಲೇ ಇಲ್ಲ. ಇದಕ್ಕೆ ಮನೆತನದ ಸಂಪ್ರದಾಯಕ್ಕೆ ಬೆಲೆ ಇಲ್ಲ ಅನ್ಕೋಬೇಕು ಅಥವಾ ಹಿರಿಯರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ಅನ್ಕೋಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಮಾವ, ಮದ್ವೆ ಅವನಿಷ್ಟದ ಪ್ರಕಾರ ಆಗಿದ್ದಿದ್ರೆ ಇದೆಲ್ಲ ನಡೀತಾ ಇತ್ತು. ಅವನ್ಗೆ ಇಷ್ಟ ಇಲ್ಲ ಅಂದಮೇಲೆ ಶಾಸ್ತ್ರ ಎಲ್ಲ ಹೇಗ್ ನಡೆಯೋದಕ್ ಸಾಧ್ಯ? ನನ್ ಮಗಂಗೆ ಅವಳು ನೆರಳು ಕಂಡ್ರೇನೆ ಆಗಲ್ಲ, ಅಂಥದ್ರಲ್ಲಿ ಅವಳ ಜೊತೆ ಒಂದೇ ರೂಮಲ್ಲಿ ಇರೋದಕ್ ಸಾಧ್ಯನಾ? ನಾನು ಹಿಂಗೆ ಇಲ್ಲಿಗೆ ಬಂದೆ. ಇದು ಪುಣ್ಯವತಿ ರೂಮ್ ಅಲ್ವಾ? ನಾನು ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ಪುಣ್ಯವತಿ ಏನಾದ್ರು ಎತ್ಕೊಂಡು ಬಂದ್ಲಾ? ಛೆ, ಅವಳಿಗೆಲ್ಲಿದೆ ಅಷ್ಟೊಂದು ಕೆಪಾಸಿಟಿ? ಮತ್ತೆ ನಾನು ಹಿಂಗೆ ಇಲ್ಲಿಗೆ ಬಂದೆ. ಅಯ್ಯೋ, ಬೆಳಕಾಗೋಗಿದೆ. ರಾತ್ರಿ ಪೂರ ಇಲ್ಲೇ ಇದ್ನ. ಯಾರು ನನ್ನ ನೋಡಿದ್ರೆ ಕಷ್ಟ. ನನ್ ಮಗನ್ ಮೇಲೆ ನನಗ್ ನಂಬಿಕೆ ಇದೆ. ಯಾವ್ದು ಸರಿ ಇದೆಯೋ ಅವನು ಅದ್ರ ಪರವಾಗೇ ನಿಂತ್ಕೊಳ್ಳೋದು. ಅದಕ್ಕೆ ನೀವ್ ನೋಡಿದ್ರೆ ವಿವೇಕ್ ಯಾವ್ದು ಸರಿನೋ ಅದ್ರ ಪರವಾಗಿ ನಿಂತ್ಕೋತಾನೆ ಅಂತ ಹೇಳಿದ್ರಿ. ಆದ್ರೆ ವಿವೇಕು ಗೌರಿ ರೂಮಿಂದ ಹೊರಗಡೆ ಬರ್ತಿದ್ದಾನೆ. ಯಾವ್ದು ಸರಿ? ಅರೆ, ಏನ್ ವಿವೇಕ್ ಸಾಹೇಬ್ರೆ, ಏನಿದು ಹೊಸ ಅವತಾರ? ಕಾಲಲ್ಲಿ ಇರ್ಬೇಕಾದ ಚಪ್ಪಲಿ ಕಂಕ್ಳಲ್ಲಿದೆ. ಅಲ್ಲಲ್ಲ, ಇಲ್ಲಿ ದಿನ ಜಾಗಿಂಗ್ ಮುಗಿಸ್ಕೊಂಡ್ ಬರೋರು. ಏನಿದು ಇವತ್ತು ಗೌರಿ ರೂಮಿಂದ ಬರ್ತಾ ಇದ್ದೀರಾ?
ಅದು ಫಸ್ಟ್ ನೈಟ್ ಡ್ರೆಸ್ಸಲ್ಲಿ. ಮುಖದಲ್ಲಿ ಯುದ್ಧ ಗೆದ್ದು ಬಂದ ಕಳೆ ಇದೆ. ಅದು ವಿವೇಕ್, ಏನಪ್ಪ ಇದು? ನೀನೇನ್ ಮಾಡ್ತಾ ಇದ್ದೆ ಈ ರೂಮ್ನಲ್ಲಿ? ರಾತ್ರಿ ಬಂದವನು ಬೆಳಿಗ್ಗೆವರೆಗೂ ಇಲ್ಲೇ ಇದ್ನ. ಯಾಕೋ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ನಾವು ತಲೆ ತಗ್ಸೋ ರೀತಿ ಕೆಲಸ ಏನಾದರೂ ಮಾಡಿದ್ಯಾ? ಅಥವಾ ತಲೆ ಎತ್ತಿ ನಿಲ್ಲೋ ಕೆಲಸ ಅಂತ ಏನಾದ್ರು ಮಾಡಿದೀಯಾ? ಅಲ್ಲ, ನಿನ್ನ ಅವತಾರ ನೋಡಿದ್ರೆ ನನಗಂತೂ ಆಗನ್ನಿಸ್ತಾ ಇದೆಯಪ್ಪ. ಅತಿ ಶೀಘ್ರದಲ್ಲಿ ಮರಿ ವಿವೇಕ್ ಚಕ್ರವರ್ತಿ ಬರ್ಬೋದು ಅಂತ. ಅಲ್ಲಪ್ಪ, ಶಾಸ್ತ್ರಿ ಕೇಳಿದ್ರೆ ಶಾಸ್ತ್ರ ಬೇಡ ಅಂತ ಅಂದೆ. ಈಗೇನು ಇಲ್ಲಿಂದ ಬರ್ತಾ ಇದೆಯಲ್ಲ? ಅರೆ, ಮಾತಾಡೋ. ಇಲ್ಲಮ್ಮ, ಅಂಥದ್ದು ಏನು ನಡೆದಿಲ್ಲ. ಅದು ನಾನು ಅಲ್ಲಿ ಇಲ್ಲೇ ಎಲ್ಲೋ ಇದ್ದೆ, ಹಂಗೆ ಬಂದೆ. ಲೇ ಕಳ್ಳ, ಏನೋ ಇದು ನಿನ್ನ ಕೃಷ್ಣಲೀಲೆ. ಅಜಯ್, ಅಲ್ಲ ಕಣೋ ವಿವೇಕ, ನಿನ್ನ ರೂಮನ್ನ ಅಷ್ಟು ಸುಂದರವಾಗಿ ಹೂವಿನಿಂದ ಅಲಂಕಾರ ಮಾಡಿದ್ರು, ಅಷ್ಟು ಚೆನ್ನಾಗಿರೋ ರೂಮ್ ಬಿಟ್ಬಿಟ್ಟು ಈ ಸ್ಟೋರ್ ರೂಮಿಗೆ ಬಂದಿದೆಯಲ್ಲ. ಅಯ್ಯೋ ಅಜಯ್, ನೀವು ಅನ್ಕೊಂಡಾಗೆಲ್ಲ ಏನೂ ನಡೀಲಿಲ್ಲ. ಹಾಗಾದ್ರೆ ನೀನು ಇವಾಗ ರೂಮಿಂದ ನಡ್ಕೊ ಬಂದಿದ್ದು? ಅಯ್ಯೋ ಚಿಕ್ಕಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಗೊತ್ತಿಲ್ಲ ಅದು ಯಾವಾಗ ಇಲ್ಲಿ ಬಂದೆ ಅಂತ. ಅಲ್ಲಯ್ಯ ಜನ್ಸಿ ಮಗನೇ, ಏನ್ರಯ್ಯ ನಿಮ್ಮ ಹೊಸ ಅವತಾರಗಳು? ಅಲಂಕಾರದ ಮಧು ಮಂಚ ಬೇಡ, ಸ್ಟೋರ್ ರೂಮಿನ ಪ್ರಪಂಚನೇ ಸಾಕು ಅಂತ ಬಂದಿದೆಯಲ್ಲೋ. ಅಯ್ಯೋ ಚಿಕ್ಕಪ್ಪ, ನೀವು ಅನ್ಕೊಂಡಂಗೆಲ್ಲ ಏನು ನಡೀಲಿಲ್ಲ. ನಾವು ಅನ್ಕೊಳ್ದಿರೋದೆಲ್ಲ ನಡೆದಿದ್ಯಾ? ಅಯ್ಯೋ, ನಾನು ನಿಮ್ಮನ್ನ ಹೇಗ್ ನಂಬಿಸ್ಲಿ? ನಮ್ಸೋದೇನ್ ಬೇಕಾಗಿಲ್ಲಪ್ಪ, ನಿನ್ನ ನೋಡ್ತಿದ್ರೆ ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅಯ್ಯೋ ಅಲ್ವೋ, ಆ ಹುಡುಗಿ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಎಂದಿದ್ರೆ ಶಾಸ್ತ್ರಕ್ಕೆ ಒಪ್ಕೋಬಹುದಾಗಿತ್ತಲ್ಲಪ್ಪ. ಆ ಹೂವಿನ ರೂಮ್ ಬಿಟ್ಬಿಟ್ಟು ಈ ಸ್ಟೋರ್ ರೂಮ್ಗೆ ಯಾಕೆ ಬರ್ಬೇಕಾಗಿತ್ತು? ಅಪ್ಪಾಜಿ ಬಿಡಿ, ವಿಷಯ ಅದಲ್ಲ. ಇಷ್ಟು ದಿನ ಗೌರಿ ಸ್ಟೋರ್ ರೂಮಲ್ಲೇ ಇದ್ಲು. ಈಗ ಮೊದಲ ರಾತ್ರಿಗೋಸ್ಕರ ಅವಳನ್ನ ರೂಮ್ ಕರ್ಸ್ಕೊಂಡ್ರೆ ನೀನು ಸ್ವಾರ್ಥಿ ಆಗ್ಬಿಡ್ತೀಯ. ಅದಕ್ಕೆ ಸ್ಟೋರ್ ರೂಮಲ್ಲೇ ಆಗ್ಲಿ ಅಂತ ಬಯಸಿದ್ಯಾ. ನೀನ್ ಗ್ರೇಟ್ ಬಿಡಪ್ಪ. ಬಿಡಿ, ರೂಮ್ ಯಾವ್ದಾದ್ರೇನು, ದಂಪತಿಗಳು ಒಂದೇ ಕಡೆ ಇದ್ದಾರೆ ಅಂದ್ಮೇಲೆ ಖುಷಿ ಪಡೋ ವಿಷಯ ತಾನೇ. ಅಯ್ಯೋ ಪ್ಲೀಸ್, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಅಲ್ಲಿಗೆ ಯಾವಾಗ ಹೋದೆ, ಯಾಕೆ ಹೋದೆ, ಹೆಂಗ್ ಹೋದೆ ಒಂದೂ ಗೊತ್ತಿಲ್ಲ. ಅಯ್ಯೋ, ನೀನ್ ಯಾವಾಗ ಹೋದೆ ಅಂತ ನಮಗೂ ಗೊತ್ತಿಲ್ಲಪ್ಪ. ಆದ್ರೆ ನೀನ್ ಯಾಕೆ ಹೋದೆ ಅಂತ ನಿನ್ನ ಅವತಾರ ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಮ್ಮ ಪ್ಲೀಸ್ ಹಾಗೆ ನೋಡ್ಬೇಡ, ನನ್ನ ಮಾತು ಕೇಳು. ನೀವು ಅನ್ಕೊಂಡಿರೋವಾಗ ನಿಜವಾಗ್ಲೂ ಅಲ್ಲಿ ಏನು ನಡೀಲಿಲ್ಲ. ಹುಚ್ಚ ಬಾಯಿ, ನಿನ್ನ ಅವತಾರನ ನಾನೇ ಕಣ್ಣಾರೆ ನೋಡ್ತಾ ಇದ್ದೀನಿ, ಆದ್ರೂ ಸುಳ್ಳು ಹೇಳ್ತೀಯಾ? ರೆಡ್ ಅಂಡಗಿ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ಯಾ, ಆದ್ರೂ ನಾಚಿಕೆ ಇಲ್ದ ಸುಳ್ಳು ಹೇಳ್ತಿದ್ಯಲ್ಲ. ನಮ್ ಕಣ್ಣನ್ನ ನಾವೇ ನಂಬಾರ್ದು ಅಂತನಾ? ನೋಡಲ್ಲಿ ಶರ್ಟ್ ಅಲ್ಲಿ ಲಿಫ್ಟಿಗೆ ಗುರ್ತು. ಅಯ್ಯೋ ಅಲ್ಲ, ಇದು ಕುಂಕುಮ ಅನ್ಸುತ್ತೆ. ಅನ್ಸುತ್ತಾ? ಹಾಗಾದ್ರೆ ಅದು ಹೇಗ್ ಬಂತು ಅಂತ ನಿನಗೆ ಗೊತ್ತಿಲ್ವಾ? ಅಯ್ಯೋ ಚಿಕ್ಕಮ್ಮ, ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ರೂಮಿಗೆ ಹೇಗೆ ಹೋದ್ನೋ, ಈ ಕುಂಕುಮದ ಮಾರ್ಕ್ ಹೇಗೆ ಬಂತೋ ನನಗೂ ಗೊತ್ತಿಲ್ಲ. ಇವನೇನು ಇಷ್ಟೊಂದು ಧೈರ್ಯವಾಗಿ ಏನು ನಡೆದೇ ಇಲ್ಲ ಅನ್ನೋ ಥರ ಹೇಳ್ತಿದ್ದಾನೆ. ಅಂದ್ರೆ ರಾತ್ರಿ ನಿಜವಾಗ್ಲೂ ಏನೂ ಆಗಿಲ್ವಾ? ಅಥವಾ ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾ ಇದ್ದಾನ? ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲಮ್ಮ. ಅಲ್ವೋ, ಇದನ್ನ ಪಾಪ ಅಪರಾಧ ಅಂತ ಯಾಕೆ ಅನ್ಕೊಳ್ತೀಯ? ಇದ್ರಲ್ಲಿ ಏನು ತಪ್ಪಿಲ್ಲಪ್ಪ. ಅಲ್ಲಪ್ಪ, ಅವಳು ನಿನ್ನ ಹೆಂಡತಿ, ನೀನು ಅವಳ ರೂಮ್ಗೆ ಹೋದ್ರು ತಪ್ಪಿಲ್ಲ, ಅವಳು ನಿನ್ನ ರೂಮಿಗೆ ಬಂದ್ರು ತಪ್ಪಿಲ್ಲ. ಕರ್ಮ. ಕರ್ಮ ಅಲ್ಲಮ್ಮ, ಧರ್ಮ. ಗಂಡ ಹೆಂಡತಿ ಪಾಲಿಸ್ಬೇಕಾ ಧರ್ಮ ಪಾಲನೆ ಆಗಿದೆ ಅಷ್ಟೇ. ಅಯ್ಯೋ, ಅಲ್ಲಿ ಏನೂ ಆಗಿಲ್ಲ, ನನ್ನ ಮಾತು ಕೇಳಿ. ಮತ್ತೇನಾಯ್ತು ವಿವೇಕ್? ಅಯ್ಯೋ ಅದೇ ಗೊತ್ತಿಲ್ಲ ಅತ್ತೆ. ನೀನು ಮಗು ಆಗಿದ್ದಾಗ ತಾತ ಅಜ್ಜಿ ಜೊತೆ
ಕತೆ ಕೇಳ್ತಾ ನಿದ್ರೆ ಮಾಡ್ತಾ ಇದ್ದೆ. ನಂತರ ನಿಮ್ಮಮ್ಮ ಸರಿತಾ ಬಂದು ನಿನ್ನನ್ನು ಎತ್ಕೊಂಡು ಹೋಗಿ ಮಲಗಿಸಿರೋಳು. ನೀನು ಬೆಳಿಗ್ಗೆ ಎದ್ದು ನಾನು ಯಾಕೆ ಇಲ್ಲಿ ಮಲ್ಕೊಂಡಿದ್ದೀನಿ ಅಂತ ಗಲಾಟೆ ಮಾಡ್ತಾ ಇದ್ದೆ. ಈಗಲೂ ಅದೇ ಥರ ಮಾಡ್ತಾ ಇದೀಯಾ? ಆವತ್ತು ಗೊತ್ತಿಲ್ಲದೆ ಮಾಡ್ತಾ ಇದ್ದಿದ್ದು ಗಲಾಟೆ, ಇವತ್ತು ಗೊತ್ತಿದ್ರೂ ಮಾಡ್ತಾ ಇರೋ ಗಲಾಟೆ. ಅಯ್ಯೋ ಪ್ಲೀಸ್ ನನ್ನ ಮಾತು ಕೇಳಿ, ನಂಗೇನು ಗೊತ್ತಿಲ್ಲ. ಗೌರಿನೇ ಬಂದಾಯ್ತಲ್ಲ, ಉತ್ತರನ ಅವಳೇ ಕೊಡ್ತಾಳೆ. ನಿನ್ನ ರೂಮಿಂದ ವಿವೇಕ್ ಹೊರಗಡೆ ಬರೋದನ್ನ ಎಲ್ಲರೂ ನೋಡಾಗಿದೆ. ಹೌದು, ನೋಡು ಎಲ್ಲರೂ ಹೇಗೆ ಇಂಟ್ರಾಗೇಷನ್ ಮಾಡ್ತಿದ್ದಾರೆ ಅಂತ ಹೇಳು. ನಾನೇನು ಹೇಳಬೇಕು? ನೆನ್ನೆ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ, ಅದಕ್ಕೆ ನಿನ್ನ ಕೇಳ್ತಿರೋದು. ನಿಮಗೆ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿರುತ್ತೆ. ನೀನ್ ರೂಮಲ್ಲೇ ಇದ್ದಲ್ಲ. ನೀವು ಅಲ್ಲಿ ಬಂದಿದ್ರಲ್ವಾ? ಅಯ್ಯೋ ನನ್ಗೇನು ನೆನಪಿಲ್ಲ. ನನಗೂ ಎಲ್ಲ ಮರ್ತು ಹೋಗಿದೆ. ಜಸ್ಟ್ ಸ್ಟಾಪ್ ಇಟ್. ಏನ್ ನೀವಿಬ್ರು ಸೇರ್ಕೊಂಡು ನಮ್ಗೆಲ್ಲ ಹುಚ್ಚಿಡಿಸ್ತಿದ್ದೀರಾ? ಹಾ, ಇವನ್ಗೇನು ನೆನ್ಪಿಲ್ವಂತೆ, ಇವಳು ಎಲ್ಲ. ಗಾಯ್ಸ್, ಇದು ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಫುಲ್ ಎಪಿಸೋಡ್ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟಚ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಸುಲಭವಾಗಿ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ.